ಮಾನವನ ಜೀವನದ ಸಂಧ್ಯಾಕಾಲದಲ್ಲಿ ಹಿಂದೆ ಉಳಿದ ದಿನಗಳು ಮುಂದಿರುವ ದಿನಗಳಿಗಿಂತ ಹೆಚ್ಚಾದಾಗ ಒಂದು ಸತ್ಯವು ಸ್ಪಷ್ಟವಾಗುತ್ತದೆ. ನಾವು ಸಂಪಾದಿಸಿದ ಧನ, ಬಂಗಲೆ, ಗೌರವ, ಹುದ್ದೆ ಯಾವುದನ್ನೂ ನಾವು ಕರೆದೊಯ್ಯಲು ಸಾಧ್ಯವಿಲ್ಲ. ನಮ್ಮೊಂದಿಗಿರುವುದೇ ಕೇವಲ ನೆನಪುಗಳು. ನಾವು ಮಾಡಿದ ಪ್ರೀತಿ, ನೀಡಿದ ಕರುಣೆ, ಹಂಚಿಕೊಂಡ ನಗು ಇವೆಲ್ಲವೇ ನಮ್ಮ ನಿಜವಾದ ಸಂಪತ್ತು. ನಾವು ಮಾನವರು ಅನೇಕ ಸಲ ಜೀವನ ಶಾಶ್ವತವೆಂದು ಭಾವಿಸುತ್ತೇವೆ. ಹಣ, ಆಸ್ತಿ, ಹುದ್ದೆಗಳನ್ನು ಬೆನ್ನಟ್ಟುತ್ತೇವೆ. ಭವಿಷ್ಯದ ಭದ್ರತೆಗಾಗಿ ಇಂದಿನ ಸಂತೋಷವನ್ನು ಬಲಿ ಕೊಡುತ್ತೇವೆ. ಆದರೆ ಪ್ರಶ್ನೆ ಏನೆಂದರೆ, ಇವೆಲ್ಲವನ್ನೂ ಸಮಾಧಿಯಾಚೆಗೆ ಕೊಂಡೊಯ್ಯಲು ಸಾಧ್ಯವೇ? ಮಹಾಸಾಮ್ರಾಟರು, ಪಿರಮಿಡ್ ಕಟ್ಟಿಸಿದ ಫರೋಹರು ಕೂಡ ಶೂನ್ಯವಾಗಿಯೇ ತೆರಳಿದರು. ಅವರ ಸಂಪತ್ತು ಉಳಿದದ್ದು ಜಗತ್ತಿಗಷ್ಟೇ, ಅವರ ನೆನಪು ಉಳಿದದ್ದು ಕಥೆಗಳ ರೂಪದಲ್ಲಿ. ಆದರೆ ತಾಯಿ ಕೊಟ್ಟ ಪ್ರೀತಿ, ಶಿಕ್ಷಕ ಮಾಡಿದ ಪ್ರೋತ್ಸಾಹ, ಸ್ನೇಹಿತ ತೋರಿದ ನಿಷ್ಠೆ ಇವು ಮಾತ್ರ ಅಮರ. ಜೀವನವನ್ನು ಒಂದು ನೇದಬಟ್ಟಲು ಎಂದುಕೊಳ್ಳಿ. ಪ್ರತಿದಿನವೂ ಒಂದು ದಾರ, ಕೆಲವು ಚಿನ್ನದ, ಕೆಲವು ಕತ್ತಲೆಯ, ಕೆಲವು ಬಣ್ಣ ಬಣ್ಣದ. ಕೊನೆಯಲ್ಲಿ ಅದನ್ನು ಹಿಂದು ನೋಡುವಾಗ ಅದು ಎಷ್ಟು ದಪ್ಪವಿದೆ ಎಂಬುದಲ್ಲ, ಅದು ಯಾವ ಕತೆ ಹೇಳುತ್ತದೆ ಎಂಬುದೇ ಮುಖ್ಯ. ನಮ್ಮ ಜೀವನದಲ್ಲೂ ಹೀಗೆಯೇ. ಯಾವ ಕ್ಷಣಗಳು ಹೊಳೆಯುತ್ತವೆ? ತಾಯಿ ತಂದೆಯ ಹೃದಯ ತುಂಬಿದ ದಿನವೋ, ಸ್ನೇಹಿತರ ಜೊತೆ ಹಂಚಿಕೊಂಡ ನಗುಹಾಸ್ಯವೋ, ಅಥವಾ ಕಣ್ಣೀರಿನಲ್ಲಿ ಹುಟ್ಟಿದ ಶಕ್ತಿ? ಇವೆಲ್ಲವೂ ನಮ್ಮ ಬಾಳಿನ ನಿಜವಾದ ಸಿರಿ. ಜೀವನದ ಅಂತ್ಯದಲ್ಲಿ ಜನರು ಸಾಮಾನ್ಯವಾಗಿ ಮಾಡಿದ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪಪಡುವುದಿಲ್ಲ. ಅವರು ಮಾಡದೇ ಬಿಟ್ಟ ಕಾರ್ಯಗಳ ಬಗ್ಗೆ ಮಾತ್ರ ಪಶ್ಚಾತ್ತಾಪಪಡುತ್ತಾರೆ. ನಾನು ಹೇಳಬಹುದಿತ್ತು, ಪ್ರೀತಿಸಬಹುದಿತ್ತು, ಕ್ಷಮಿಸಬಹುದಿತ್ತು, ಕನಸು ಬೆನ್ನಟ್ಟಬಹುದಿತ್ತು ಎಂಬ ವಿಷಾದವೇ ಹೆಚ್ಚು ಕಾಡುತ್ತದೆ. ನೆನಪುಗಳು ಹುಟ್ಟುವುದು ಧೈರ್ಯದಿಂದ ಬದುಕಿದಾಗ ಮಾತ್ರ. ಸಾಮಾನ್ಯತೆಗಳಲ್ಲಿ ಅಲ್ಲ, ಸಾಹಸಗಳಲ್ಲಿ. ಪ್ರತಿದಿನ ಸೂರ್ಯೋದಯ ನಮ್ಮೆದುರಿಗೆ 2 ದಾರಿಗಳನ್ನು ಇಡುತ್ತದೆ. ಸಾಮಾನ್ಯ ದಿನವೋ, ಇಲ್ಲವೇ ಒಂದು ನೆನಪು ಸೃಷ್ಟಿಸುವ ದಿನವೋ. ಯಾವುದು ಕಾಲವನ್ನು ಮೀರಿ ಉಳಿಯುವುದಾದರೆ ಅದು ಪ್ರೀತಿ. ತಂದೆಯ ಸವಿದ ಕೈ, ಸ್ನೇಹಿತನ ತ್ಯಾಗ, ಅಪರಿಚಿತನ ಕರುಣೆ ಇವೆಲ್ಲವೂ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ. ಪ್ರೀತಿ ಮಾಡಿದ ನೆನಪುಗಳೇ ಸತ್ಯವಾದ ಅಮರತ್ವ. ನಾವು ನೀಡಿದ ಕರುಣೆ, ನಾವನುಭವಿಸಿದ ಹೃದಯಸ್ಪರ್ಶಿ ಪ್ರೀತಿ, ನಾವನುಭವಿಸಿದ ಕ್ಷಮೆ ಇವೆಲ್ಲ ಮುಂದಿನ ತಲೆಮಾರುಗಳಿಗೂ ಹರಿದು ಹೋಗುತ್ತವೆ. ನೆನಪುಗಳೆಲ್ಲ ಸಂತೋಷದವುಗಳೇ ಅಲ್ಲ, ಕೆಲವನ್ನು ದುಃಖ ರೂಪಿಸುತ್ತದೆ. ಪ್ರಿಯವನ ಕಳೆತ, ಕನಸಿನ ವಿಫಲತೆ, ಸ್ನೇಹದ ದ್ರೋಹ ಇವು ಜೀವನವನ್ನು ಕತ್ತರಿಸಿಬಿಡುತ್ತವೆ. ಆದರೆ ಕಾಲವು ಅವುಗಳನ್ನು ಶಕ್ತಿ, ಸಹನೆ, ದಯೆಯ ನೆನಪುಗಳಾಗಿ ಮಾರ್ತದೆ. ನೋವು ನಮಗೆ ಸಹಾನುಭೂತಿ ಕಲಿಸುತ್ತದೆ, ಜೀವನದ ಅಮೂಲ್ಯತೆಯನ್ನು ನೆನಪಿಸುತ್ತದೆ. ಜೀವನದ ಅಂತಿಮ ಕ್ಷಣದಲ್ಲಿ ಹುದ್ದೆ, ಹಣ, ಶರೀರದ ಶಕ್ತಿ ಯಾವುದೂ ನೆರವಾಗುವುದಿಲ್ಲ. ಉಳಿಯುವುದೇ ಜೀವನದ ಚಿತ್ರಮಾಲಿಕೆ. ಬಾಲ್ಯದ ನಗು, ಸ್ನೇಹದ ನೆನಪು, ಸಾಧನೆಯ ಹರ್ಷ ಇವೇ ಅಂತಿಮ ಸಂಗಾತಿ. ಹೀಗಿರುವಾಗ ನಮ್ಮ ಕಣ್ಣಲ್ಲಿ ಕೃತಜ್ಞತೆಯ ನಗು ಇರಲಿ. ನಾನು ಕೇವಲ ಬದುಕಿಲ್ಲ, ಬಾಳಿದೆ, ಪ್ರೀತಿಸಿದೆ, ನೆನಪುಗಳನ್ನು ಸೃಷ್ಟಿಸಿದೆ ಎನ್ನುವ ಶಾಂತಿ ಇರಲಿ. ಈಗ ಬದುಕಿ. ಮೊಬೈಲ್, ವ್ಯತ್ಯಯಗಳನ್ನು ಬಿಟ್ಟು ನಿಮ್ಮವರ ಕಣ್ಣಲ್ಲಿ ನೋಡಿ. ನಗುವನ್ನು ಸವಿಯಿರಿ. ಧೈರ್ಯ ತಾಳಿರಿ. ನೆನಪುಗಳು ಆರಾಮದ ವಲಯದಲ್ಲಿ ಹುಟ್ಟುವುದಿಲ್ಲ. ಪ್ರಯಾಣ ಮಾಡಿ, ಕಲಿಯಿರಿ, ತಪ್ಪು ಮಾಡಿ, ಮತ್ತೆ ಎದ್ದು ನಿಲ್ಲಿ. ಪ್ರೀತಿ ವ್ಯಕ್ತಪಡಿಸಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಕ್ಷಮಿಸು, ಧನ್ಯವಾದಗಳು ಎಂಬ ಮಾತುಗಳನ್ನು ತಡಮಾಡಬೇಡಿ. ಇತರರಿಗೆ ಸೇವೆ ಮಾಡಿ. ಒಂದು ಸಣ್ಣ ಸಹಾಯವು ಮತ್ತೊಬ್ಬರಿಗೊಂದು ಅಮೂಲ್ಯ ನೆನಪು ಆಗಬಹುದು. ಸಂಪ್ರದಾಯಗಳನ್ನು ಉಳಿಸಿ. ಹಬ್ಬ, ಸಂಭ್ರಮ, ಕುಟುಂಬದ ಜೊತೆಗೆ ಹಂಚಿಕೊಳ್ಳುವ ಕ್ಷಣಗಳು ಪೀಳಿಗೆಗಟ್ಟಲೆ ನೆನಪು ಆಗುತ್ತವೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡೋದು ಮರಿಬೇಡಿ.